ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಿಕನ್ ಬ್ರೆಸ್ಟ್ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ. ತೂಕ ಇಳಿಕೆ, ಬಿ. ಶಕ್ತಿ ವೃದ್ಧಿ, ಸಿ. ಸಂತೃಪ್ತಿ, ಡಿ. ಸ್ನಾಯುಬಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ನಾಯುಬಲ. ಚಿಕನ್ ಬ್ರೆಸ್ಟ್ನಲ್ಲಿ ಅಧಿಕ ಪ್ರೋಟೀನ್ ಅಂಶವಿದ್ದು ಇದು ಸ್ನಾಯುಗಳ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. 100 ಗ್ರಾಂ ಚಿಕನ್ ಬ್ರೆಸ್ಟ್ನಲ್ಲಿರುವ ಸುಮಾರು 31 ಗ್ರಾಂನಷ್ಟು ಪ್ರೋಟೀನ್ ಸ್ನಾಯುಗಳನ್ನು ಸರಿಪಡಿಸಲು ಹಾಗೂ ಬೆಳವಣಿಗೆಗೆ ಅಗತ್ಯವಾಗಿದ್ದು, ಅದರಲ್ಲೂ ಕಠಿಣ ವ್ಯಾಯಾಮ ಮಾಡಿದ ಬಳಿಕ ಇದು ಅತೀ ಅಗತ್ಯ. ಪ್ರೋಟೀನ್ನಲ್ಲಿ ಇರುವ ಅಮಿನೋ ಆಮ್ಲವು ಸ್ನಾಯುಗಳ ಅಂಗಾಂಶಗಳನ್ನು ಬ್ಲಾಕ್ ಮಾಡುವುದು ಹಾಗೂ ಚೇತರಿಕೆಗೆ ನೆರವಾಗುತ್ತದೆ. ಆರೋಗ್ಯ ಹಾಗೂ ಫಿಟ್ನೆಸ್ ಬಯಸುವವರು ಸಾಮಾನ್ಯವಾಗಿ ತಮ್ಮ ಆಹಾರ ಕ್ರಮದಲ್ಲಿ ಚಿಕನ್ ಬ್ರೆಸ್ಟ್ ಅನ್ನು ಬಳಸುವರು. ಲೀನ್ ಪ್ರೋಟೀನ್ ಹೊಂದಿರುವ ಇದು ರುಚಿಕರ ಮಾತ್ರವಲ್ಲದೆ ಹಲವಾರು ಬಗೆಯ ಪೋಷಕಾಂಶಗಳನ್ನು ಹೊಂದಿದೆ. ಇದು ಸಂಪೂರ್ಣ ಆರೋಗ್ಯ ಹಾಗೂ ದೇಹದ ಫಿಟ್ನೆಸ್ಗೆ ತುಂಬಾ ಸಹಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಚಿನ್ನದ ಗಿಡಮೂಲಿಕೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ. ಅಶ್ವಗಂಧ, ಬಿ. ಜಾಯಿಕಾಯಿ, ಸಿ. ತುಪ್ಪ, ಡಿ. ಅರಿಶಿಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಅರಿಶಿಣ. ನಮ್ಮ ಭಾರತೀಯ ಅಡುಗೆ ಸಂಸ್ಕೃತಿಯಲ್ಲಿ ಅರಿಶಿಣಕ್ಕೆ ಅದ್ಭುತವಾದ ಸ್ಥಾನಮಾನವಿದೆ. ಇದನ್ನು ಚಿನ್ನದ ಗಿಡಮೂಲಿಕೆ ಎಂದು ಕರೆಯಲಾಗುತ್ತದೆ. ಅರಿಶಿಣ ಒಂದು ಶಕ್ತಿಯುತವಾದ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಆಗಿದ್ದು, ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಜೀರ್ಣಶಕ್ತಿಯನ್ನು ಅಭಿವೃದ್ಧಿಪಡಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಮೂರನೇ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಹಾಗೂ ಸ್ವಯಂಚಾಲಿತ ಮೆಟ್ರೋ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ. ಭಾರತ, ಬಿ. ಜಪಾನ್, ಸಿ. ದುಬೈ, ಡಿ. ಸಿಂಗಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ, ದುಬೈ. ದುಬೈ ಮೆಟ್ರೋ ವಿಶ್ವದ ಅತಿ ಉದ್ದದ ಸ್ವಯಂಚಾಲಿತ ಅಂದರೆ ಚಾಲಕರಹಿತ ಮೆಟ್ರೋ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದು 75 ಕಿಲೋಮೀಟರ್ ಅಂದರೆ ಸರಿಸುಮಾರು 47 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ನಾಲ್ಕನೇ ಪ್ರಶ್ನೆ, ಗರ್ಭಿಣಿಯರು ಮಾಂಸವನ್ನು ಸೇವಿಸುವಾಗ ಯಾವುದನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ? ಆಪ್ಷನ್ಸ್: ಎ. ತಲೆ ಮಾಂಸ, ಬಿ. ಚಿಕನ್ ಲಿವರ್, ಸಿ. ಬೋಟಿ ಕಲೀಜಾ, ಡಿ. ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕನ್ ಲಿವರ್. ಗರ್ಭಿಣಿಯರು ಚಿಕನ್ ಲಿವರ್ ಸೇವನೆ ವೇಳೆ ಎಚ್ಚರಿಕೆ ವಹಿಸಬೇಕು. ಅತಿಯಾಗಿ ಸೇವನೆ ಮಾಡಿದರೆ ಇದರಲ್ಲಿರುವ ವಿಟಮಿನ್ ಎ ಅಂಶವು ಮಗುವಿಗೆ ಹಾನಿಯನ್ನುಂಟು ಮಾಡುತ್ತದೆ. ಐದನೇ ಪ್ರಶ್ನೆ, ನಮ್ಮ ಭಾರತದಲ್ಲಿ ಯಾವ ಮಾದರಿಯ GSTಯನ್ನು ಅಳವಡಿಸಲಾಗಿದೆ? ಆಪ್ಷನ್ಸ್: ಎ. ಪ್ರಥಮ, ಬಿ. ದ್ವಿತೀಯ, ಸಿ. ತೃತೀಯ, ಡಿ. ನಾಲ್ಕನೇ. ಸರಿಯಾದ ಉತ್ತರ ಆಪ್ಷನ್ ಬಿ, ದ್ವಿತೀಯ. GSTಯಲ್ಲಿ 4 ವಿಧಗಳಿವೆ. ಭಾರತದ GST ಮಾದರಿಯು ದ್ವಿತೀಯ GST ಮಾದರಿಯಾಗಿದ್ದು, ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನ ತೆರಿಗೆ ಆಧಾರದ ಮೇಲೆ GST ವಿಧಿಸಿ ಸಂಗ್ರಹಿಸುತ್ತವೆ. ಇದು ಕೇಂದ್ರ GST ಮತ್ತು ರಾಜ್ಯ GST ಎಂಬ 2 ಘಟಕಗಳನ್ನು ಒಳಗೊಂಡಿದೆ. ಒಂದು ರಾಜ್ಯದೊಳಗೆ ನಡೆಯುವ ವಹಿವಾಟಿನ ಮೇಲೆ CGST ಮತ್ತು SGST ಎರಡೂ ವಿಧಿಸಲ್ಪಡುತ್ತವೆ. ಆದರೆ ರಾಜ್ಯಗಳ ನಡುವಿನ ವಹಿವಾಟಿನ ಮೇಲೆ ಸಮಗ್ರ GST ವಿಧಿಸಲ್ಪಡುತ್ತದೆ. ಇದನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿ ನಂತರ ಸೇವೆಗಳು ಅಥವಾ ಸರಕುಗಳ ಬಳಕೆಯಾದ ರಾಜ್ಯ ಸರ್ಕಾರಕ್ಕೆ SGST ಘಟಕವನ್ನು ಪಾವತಿಸಲಾಗುತ್ತದೆ. ಇದು ರಾಜ್ಯಗಳು ತಮ್ಮ ಆದಾಯ ಮೂಲಗಳಲ್ಲಿ ಸ್ವತಂತ್ರವಾಗಿರಲು ಮತ್ತು ಕೇಂದ್ರದಿಂದ ತಮ್ಮ ಸಂಗ್ರಹಿಸಿದ ಆದಾಯಗಳನ್ನು ಹಂಚಿಕೊಳ್ಳಲು ಅವಲಂಬಿಸದಿರಲು ಮಹತ್ವಪೂರ್ಣವಾಗಿದೆ ಹಾಗೂ ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯ ವಿತರಣೆಯ ಮೇಲಿನ ಸಂಘರ್ಷವನ್ನು ಕಡಿಮೆ ಮಾಡುತ್ತದೆ. ಆರನೇ ಪ್ರಶ್ನೆ, ತಿಂಗಳಿಗೊಮ್ಮೆ ಮನುಷ್ಯನನ್ನು ಸಾಯಿಸುವ ಕ್ಯಾನ್ಸರ್ ಯಾವುದು? ಆಪ್ಷನ್ಸ್: ಎ. ಗರ್ಭಕೋಶ, ಬಿ. ಹೊಟ್ಟೆ ಕ್ಯಾನ್ಸರ್, ಸಿ. ಶ್ವಾಸಕೋಶದ ಕ್ಯಾನ್ಸರ್, ಡಿ. ಸಾರ್ಕೋಮಾ.
ಸರಿಯಾದ ಉತ್ತರ ಆಪ್ಷನ್ ಡಿ ಸಾಕೋರ್ಮಾ. ಕ್ಯಾನ್ಸರ್ನಲ್ಲಿ ಹಲವಾರು ಬಗೆ ಇದ್ದು ಇದರಲ್ಲಿ ಒಂದು ಸಾಕೋರ್ಮಾ ಕ್ಯಾನ್ಸರ್. ಯುವ ವಯಸ್ಕರಲ್ಲಿಯೇ ಹೆಚ್ಚಾಗಿ ಕಂಡುಬರುವ ಈ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಜಾಗರೂಕತೆ ಮತ್ತು ಹೆಚ್ಚಿದ ಅರಿವಿನ ಅಗತ್ಯ ಅನಿವಾರ್ಯವಾಗಿದೆ. ಸಾಕೋರ್ಮಗಳು ಮೂಳೆ, ಸ್ನಾಯು ಮತ್ತು ನರಗಳಂತಹ ಅಂಗಾಂಶಗಳಿಂದ ಉಂಟಾಗುವ ಆಕ್ರಮಣಕಾರಿ ಕ್ಯಾನ್ಸರ್. ಮಕ್ಕಳಲ್ಲಿ ಕಂಡುಬರುವ ಎಲ್ಲ ಘನ ಕ್ಯಾನ್ಸರ್ಗಳಲ್ಲಿ 20% ಕ್ಯಾನ್ಸರ್ಗಳು ಸಕೋರ್ಮಾ ಆಗಿರುತ್ತವೆ. ಈ ಕ್ಯಾನ್ಸರ್ಗಳು ವೇಗವಾಗಿ ಬೆಳೆಯುತ್ತವೆ, ವಾರಗಳು ಅಥವಾ ತಿಂಗಳುಗಳಲ್ಲಿ ಮಾರಣಾಂತಿಕವಾಗಿ ಹರಡುತ್ತವೆ. ಈ ಕ್ಯಾನ್ಸರ್ಗಳ ಉಲ್ಬಣಕ್ಕೆ ನಿಖರವಾದ ಕಾರಣಗಳು ಅಥವಾ ಅವುಗಳನ್ನು ತಡೆಯಲು ಮುಂಜಾಗ್ರತಾ ತಪಾಸಣೆ ಲಭ್ಯವಿಲ್ಲದಿರುವುದು ಆರಂಭಿಕ ಹಂತದಲ್ಲಿಯೇ ಸಕೋರ್ಮಾಗಳ ಪತ್ತೆ ನಮ್ಮ ಪ್ರಾಥಮಿಕ ರಕ್ಷಕವಚವಾಗಿದೆ. 7ನೇ ಪ್ರಶ್ನೆ. ತಲೆ ಕೂದಲನ್ನು ಹೆಚ್ಚಿನ ಸಮಯದವರೆಗೂ ಒದ್ದೆಯಾಗಿ ಇಟ್ಟುಕೊಂಡಿದ್ದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಡ್ಯಾಂಡ್ರಫ್, ಬಿ ಹೇನು, ಸಿ ತಲೆನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಲೆ ಕೂದಲನ್ನು ಹೆಚ್ಚಿನ ಸಮಯದವರೆಗೂ ಒದ್ದೆಯಾಗಿಟ್ಟುಕೊಂಡಿದ್ದರೆ ಡ್ಯಾಂಡ್ರಫ್ನಂತಹ ಸಮಸ್ಯೆಗಳು ಕಾಡುತ್ತವೆ. ಅದರಲ್ಲೂ ಮುಖ್ಯವಾಗಿ ಮಳೆಗಾಲದಲ್ಲಿ ವಾರಕ್ಕೆ 2 ಬಾರಿಯಾದರೂ ಉಗುರು ಬೆಚ್ಚನೆಯ ಎಣ್ಣೆಯಿಂದ ಕೂದಲಿಗೆ ಮಸಾಜ್ ಮಾಡುವುದು ಉತ್ತಮ. ಇದರಿಂದ ನಿಮ್ಮ ಕೂದಲು ಆರೋಗ್ಯಕರವಾಗಿರುತ್ತದೆ. ಮಳೆಗಾಲದಲ್ಲಿ ನಿಮ್ಮ ಕೂದಲು ದೀರ್ಘಕಾಲದವರೆಗೆ ಒದ್ದೆಯಾಗಿದ್ದರೆ ಅದು ನಿಮ್ಮ ಕೂದಲನ್ನು ಹಾನಿಗೊಳಿಸುತ್ತದೆ ಮತ್ತು ಹೇನುಗಳಿಗೆ ಕಾರಣವಾಗುತ್ತದೆ. ಮಳೆಗಾಲದಲ್ಲಿ ಕೂದಲು ಉದುರುವಿಕೆ ಮತ್ತು ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳು ವೇಗವಾಗಿ ಸಂಭವಿಸಲು ಪ್ರಾರಂಭಿಸುತ್ತವೆ. 8ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯವೆಂದರೆ ಅದು ಮಧ್ಯಪ್ರದೇಶ್. ಕರ್ನಾಟಕ 33% ಅರಣ್ಯ ಪ್ರದೇಶವನ್ನು ಹೊಂದಿದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯವೆಂದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಭಾರತದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯವೆಂದರೆ ಅದು ಹರಿಯಾಣ. 9ನೇ ಪ್ರಶ್ನೆ. ಜೀರಿಗೆ ಅಥವಾ ಜೀರಿಗೆ ನೀರು ಸೇವಿಸುವುದರಿಂದ ಇದು ದೇಹದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್ ಎ ಶುಗರ್ ನಿಯಂತ್ರಣ, ಬಿ ತೂಕ ಇಳಿಕೆ, ಸಿ ಹೊಟ್ಟೆ ಸಮಸ್ಯೆ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜೀರಿಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದನ್ನು ತಿನ್ನುವುದರಿಂದ ಗ್ಯಾಸ್, ಅಜೀರ್ಣ ಮತ್ತು ಅಸಿಡಿಟಿ ಸಮಸ್ಯೆಗಳು ದೂರವಾಗುತ್ತವೆ. ಜೀರಿಗೆ ಚಯಾಪಚಯವನ್ನು ಹೆಚ್ಚಿಸುತ್ತದೆ. ಇದು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ರಕ್ತದಲ್ಲಿ ಹಾನಿಕಾರಕ ಲಿಪಿಡ್ಗಳ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ದೇಹದ ಕೊಬ್ಬಿನ ಪ್ರೊಫೈಲನ್ನು ಧನಾತ್ಮಕ ರೀತಿಯಲ್ಲಿ ಪ್ರಭಾವಿಸುತ್ತದೆ. ಹಾಗೆಯೇ ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಅದರ ಲಕ್ಷಣಗಳು ಮತ್ತು ಪರಿಣಾಮಗಳನ್ನು ನಿರ್ವಹಿಸಲು ಜೀರಿಗೆ ಸಹಾಯ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ಮಧುಮೇಹ ವಿರೋಧಿ ಔಷಧಿಯಾಗಿ ಜೀರಿಗೆಯನ್ನು ಬಳಸಲಾಗುತ್ತದೆ. ಜೀರಿಗೆಯನ್ನು ತಿನ್ನುವುದು ರಕ್ತದಲ್ಲಿನ ಯೂರಿಯಾವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೀರಿಗೆಯು ರಕ್ತದಲ್ಲಿನ ಸಕ್ಕರೆಯನ್ನು ಆರೋಗ್ಯಕರ ಮಟ್ಟದಲ್ಲಿಡಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. 10ನೇ ಪ್ರಶ್ನೆ. ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಾದಷ್ಟು ಏನು ಮಾಡಬೇಕು? ಆಪ್ಷನ್ಸ್ ಎ ಉತ್ತಮ ಆಹಾರ, ಬಿ ವ್ಯಾಯಾಮ, ಸಿ ಜಾಲತಾಣ ಬಳಕೆ, ಡಿ ಉತ್ತಮ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಲತಾಣ ಬಳಕೆ. ಮಾನಸಿಕ ಆರೋಗ್ಯ ಸುಧಾರಿಸಲು ಸಾಧ್ಯವಾದಷ್ಟು ಸಾಮಾಜಿಕ ಜಾಲತಾಣವನ್ನು ಕಡಿಮೆ ಬಳಸಬೇಕು. ನಿರಂತರ ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯು ಮಾನಸಿಕ ಆರೋಗ್ಯವನ್ನು ಹದಗೆಡಿಸುತ್ತದೆ ಮತ್ತು ಇದು ಮನುಷ್ಯನನ್ನು ವ್ಯಸನದೆಡೆಗೆ ದೂಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.